ನಮ್ಮ ರಾಜಕೀಯ ಜೀವನದಲ್ಲಿ ಇಂತಹ FIRಗಳು ಸಾಕಷ್ಟು ಆಗಿವೆ. FIR ಆಗಿದೆ ಅಂದರೆ ನಾವು ಹೆದರುವುದಿಲ್ಲ, ಸುಮ್ಮನೆ ಕೂರುವವರು ನಾವಲ್ಲ. ಮಾಜಿ ಸಚಿವ ಖಮ್ರುಲ್ ಇಸ್ಲಾಂ ಅವರು ಛೋಟಾ ಪಾಕಿಸ್ತಾನ್ ಮಾಡುವ ಹೇಳಿಕೆಗೆ ನಮ್ಮ ಬಳಿ ಸಾಕ್ಷಿ ಇವೆ. ಅಂದಿನ ದಿನದಲ್ಲಿಯ ಮಾಧ್ಯಮಗಳ ಬಳಿ ಬಂದಿವೆ ಎಂದು ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ಅವರು ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, FIR ವಿರುದ್ಧ ನಾವು ಕೂಡ ಕಾನೂನು ಹೋರಾಟ ಮಾಡುತ್ತೇವೆ. ಬಿಜೆಪಿ ಪಕ್ಷ ನಮ್ಮ ಜೊತೆಗಿದೆ. ನಮ್ಮ ಹೋರಾಟ ಮುಂದುವರಿಯುತ್ತದೆ. ಕೇಂದ್ರದಲ್ಲಿ ನಮ್ಮ ಸರ್ಕಾರವೂ ಇದೆ. ಅಗತ್ಯ ಬಿದ್ದರೆ ಕೇಂದ್ರದ ಗೃಹ ಮಂತ್ರಿ ಅವರಿಗೂ ದೂರು ಕೊಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಜೂನ್ 1ರಂದು ಆಳಂದ ಪಟ್ಟಣದ ಲಾಡ್ಲೆ ಮಶಾಕ್ ದರ್ಗಾದಲ್ಲಿನ ಗಲಭೆ ಪ್ರಕರಣಗಳನ್ನು ಸರ್ಕಾರ ಕೈಬಿಟ್ಟಿದ್ದನ್ನು ಖಂಡಿಸಿ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆದಿತ್ತು. ಪ್ರತಿಭಟನೆ ವೇದಿಕೆ ಮೇಲೆ ಮಾಜಿ ಸಚಿವ ಖಮ್ರುಲ್ ಇಸ್ಲಾಂ ಅವರು ಕಲಬುರಗಿಯನ್ನ ಛೋಟಾ ಪಾಕಿಸ್ತಾನ್ ಮಾಡುವುದಾಗಿ ಹೇಳಿರುವ ಹೇಳಿಕೆಯನ್ನ ಅದನ್ನ ನಾನು ಪ್ರಸ್ತಾಪಿಸಿದ್ದೇನೆ. ಅದರಲ್ಲಿ ತಪ್ಪೇನಿದೆ ಎಂದು ಹೇಳಿದರು. ಜನರು ಸುಮಾರು 60-70 ವರ್ಷ ನಾವು ಕಲಬುರಗಿಗೆ ಬಂದು ಆಗಿದೆ. 60-70 ವರ್ಷಗಳಲ್ಲಿ ಸುಮಾರು ನನಗನ್ಸುತ್ತೆ 35-40 ವರ್ಷ ವ್ಯಾಪಾರಕ್ಕಾಗಿ ನಾವು ಇವತ್ತು ರೈತರ ಕುಟುಂಬದಿಂದ ಇಲ್ಲಿ ಕಲಬುರಗಿಗೆ ವ್ಯಾಪಾರಕ್ಕಾಗಿ ಬಂದು ನಮ್ಮ ಹಿರಿಯರು ಮುಂದೆ ನಮ್ಮ ತಂದೆಯವರಿಂದ ರಾಜಕಾರಣಕ್ಕೆ ಬರೋದ್ರ ಮುಖಾಂತರ ಸುಮಾರು 35-40 ವರ್ಷ ಸಕ್ರಿಯ ರಾಜಕಾರಣ ಕುಟುಂಬ ಇವತ್ತು ನಮ್ಮದು ಇರುವಂಥದ್ದು. ಅಂಥದ್ರಲ್ಲಿ ಕಲಬುರಗಿನಲ್ಲೂ ಕೂಡ ಜನರ ಆಶೀರ್ವಾದದಿಂದ ತಂದೆಯವರು ಕೂಡ ಶಾಸಕರಾಗಿರುವಂಥದ್ದು, ತಾಯಿಯವರು ಶಾಸಕರಾಗಿರುವಂಥದ್ದು, ನನಗೂ ಕೂಡ ಜನರು ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ಯಾವುದೇ ಅಹಿತಕರವಾದಂಥ ಘಟನೆ ನಮ್ಮ ಕಲಬುರಗಿ ನಗರದಲ್ಲಿ ಹಿಂದೆ ಎಂದೂ ಕೂಡ ನಾವು ಅಧಿಕಾರದಲ್ಲಿ ಇರುವಂಥ ಸಂದರ್ಭದಲ್ಲಿ ಯಾವುದೇ ಒಂದು ಸಣ್ಣ ಘಟನೆಯನ್ನು ಅಥವಾ ಯಾವುದೇ ಒಂದು ಕೋಮುಗಲಭೆಯನ್ನು ಯಾವುದೇ ಸಮಾಜದ ಮಧ್ಯಗಳಲ್ಲಿ ಘರ್ಷಣೆಯನ್ನು ಇವತ್ತು ಆಗಿರುವಂಥ ಉದಾಹರಣೆ ನಮಗೆ ನೋಡಲಿಕ್ಕೆ ಸಿಗೋದಿಲ್ಲ. ಅಂಥದ್ರಲ್ಲಿ ಈಗೇನೋ ಆಳಂದದ ಪ್ರಕರಣ, ಲಾಡ್ಲೆ ಮಶಾಕ್ ದರ್ಗಾನಲ್ಲಿ ಇರುವಂಥ ದೇವಸ್ಥಾನ ರಾಘವ ಚೈತನ್ಯ ಏನೋ ನಮ್ಮ ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಇವತ್ತು ಪೂಜೆ ಮಾಡಲಿಕ್ಕೆ ಅಲ್ಲಿ ನಮ್ಮ ಏನೋ ಧಾರ್ಮಿಕ ವಿಧಿವಿಧಾನಗಳಿದ್ದಾವೆ, ಅದನ್ನು ಮಾಡಲಿಕ್ಕೆ ಇವತ್ತು ಗುಂಡಾಗರ್ದಿಯಿಂದ ಇವತ್ತು ನಮಗೆ ಮಾಡಲಿಕ್ಕೆ ಅವಕಾಶ ನೀಡ್ತಾ ಇಲ್ಲ ಅಂತ ಹೇಳಿ ನಮ್ಮ ಹಿರಿಯರಾದಂಥ ಸುಭಾಷ್ ಕಾಕೋರು ಏನೋ ಅದು ಸರ್ಕಾರಕ್ಕೆ ಗಮನಕ್ಕೆ ತಂದರು. ಆ ಸಂದರ್ಭದಲ್ಲಿ ಸರ್ಕಾರ ಮತ್ತು ಕೋರ್ಟಿನ ಆದೇಶದಂತೆ ಅಲ್ಲಿ ಪೂಜೆ ನಡಿಬೇಕು ಅಂತ ಹೇಳಿ ಕೋರ್ಟ್ ಆದೇಶ ಮಾಡಿದಾಗ ಕೋರ್ಟಿನ ಪರ್ಮಿಷನನ್ನು ತಗೊಂಡು ಕೇಂದ್ರದ ಸಚಿವರು, ನಮ್ಮ ಜಿಲ್ಲೆಯ ಎಲ್ಲ ನಾಯಕರು ನಾವೆಲ್ಲರೂ ಸೇರಿ ಇವತ್ತು ಅಲ್ಲಿ ಪೂಜೆ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಹಲ್ಲೆಯನ್ನು ಆಗಿರುವಂಥದ್ದು, ಅದರಲ್ಲಿ ಪೊಲೀಸ್ ವೆಹಿಕಲ್ಗಳನ್ನು ಕೂಡ ಇವತ್ತು ಅದ್ರ ಮೇಲೆ ಕಲ್ತೂರಾಟ ಆಗಿರುವಂಥದ್ದು, ಆ ರೀತಿಯಾದಂಥ ಪ್ರಕರಣ ಪೊಲೀಸ್ ದಾಖಲೆಯನ್ನು ಯಾರು ಆ ಗುಂಡಾ ವರ್ತನೆಯನ್ನು ಮಾಡಿದ್ದಾರೆ ಅದರ ಮೇಲೆ ಪೊಲೀಸ್ ಪ್ರಕರಣ ದಾಖಲೆಯನ್ನು ಆಗಿರುವಂಥದ್ದು. ಆ ಪ್ರಕರಣ ಸರ್ಕಾರ ಹಿಂತಗೊಂಡ್ಮೇಲೆ ಅದರ ವಿರುದ್ಧ ನಮ್ಮ ರಾಜ್ಯಾಧ್ಯಕ್ಷರಾದಂಥ BY ವಿಜೇಂದ್ರ ಅಣ್ಣವ್ರ ನೇತೃತ್ವದಲ್ಲಿ ನಮ್ಮ ಕಲಬುರಗಿನಲ್ಲಿ ಹೋರಾಟ ನಡೆಯುವಂಥ ಸಂದರ್ಭದಲ್ಲಿ 1ನೇ ತಾರೀಕು ಆ ಹೋರಾಟದಲ್ಲಿ ಎಲ್ಲರೂ ಕೂಡ ಮುಖಂಡರು ಮಾತನಾಡಿದ್ದಾರೆ. ಹಿಂದೆನೂ ಕೂಡ ನನ್ನ ಭಾಷಣದಲ್ಲಿ ಇವತ್ತು ಭಾಳ ಸ್ಪಷ್ಟತೆಯಿಂದ ಇವತ್ತಿನ ದಿವಸ ನಾನು ಅಲ್ಲಿ ಹೇಳಿರುವಂಥದ್ದು. ನಾನು ಏನು ಹೇಳಿದ್ದೀನಿ ಅಂತಂದರೆ, ಕಲಬುರಗಿಯ ಜನರು, ನಮ್ಮ ಜಿಲ್ಲೆಯ ಜನರು ಯಾರು ಈ ರೀತಿಯಾದಂಥ ಅರಾಜಕತೆಯನ್ನು ಮಾಡ್ತಾರೆ, ಯಾರು ಈ ರೀತಿಯಾದಂಥ ಗುಂಡಾಗರ್ದಿಯನ್ನು ಮಾಡ್ತಾರೆ, ಯಾರು ರೌಡಿಸಮ್ ಮಾಡ್ತಾರೆ, ಯಾರು ನಮ್ಮ ದೇಶವನ್ನು ಬಿಟ್ಟು ನಮ್ಮ ವಿರೋಧಿಯ ದೇಶದ ಪಾಕಿಸ್ತಾನದ ಕಲಬುರಗಿಯನ್ನು ಮಾಡಲಿಕ್ಕೆ ಹೋಗ್ತೇವೆ ಅಂತ ಹೇಳಿ ಕೈ ಹಾಕಿರುವಂಥ ರಾಜಕಾರಣಿಗಳಿಗೆ ಇವತ್ತು ಕಲಬುರಗಿಯ ಜನ ಅವರಿಗೆ ಸರಿಯಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ ಅಂತನ್ನುವ ಮಾತನ್ನು ನಾನು ಹೇಳಿರುವಂಥದ್ದು ನನ್ನ ಭಾಷಣದಲ್ಲಿ. ಕಲಬುರಗಿಯ ಜನ ಅಂತಂದರೆ ಯಾರು? ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ಪ್ಲಾಸ್ಟಿಕ್ ಸರ್ಜನ್ ಅಮರೇಶ್ ಬಿ ಬಿರಾದರ್, ಹಿರಿಯ ಜನರಲ್ ಸರ್ಜನ್
ಡಾಕ್ಟರ್ ವಿಬಿ ಬಿರಾದರ್ ಹಾಗೂ ಖ್ಯಾತ ಇಂಟರ್ನಲ್ ಮೆಡಿಸಿನ್ ತಜ್ಞ ವೈದ್ಯರಾದ ಡಾಕ್ಟರ್ ಶ್ವೇತಾ ಎ ಬಿರಾದರ್ ಸೇರಿದಂತೆ ಅನುಭವಿ ತಜ್ಞ ವೈದ್ಯರ ತಂಡದಿಂದ ಒಂದೇ ಸೂರಿನಡಿ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಸಯುಗ್ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳು 24/7 ಎಮರ್ಜೆನ್ಸಿ ತುರ್ತು ಸೇವೆ, ಪ್ಲಾಸ್ಟಿಕ್ ಸರ್ಜರಿ, ಟ್ರಾಮಾ ಕೇರ್, ಜನರಲ್ ಸರ್ಜರಿ, ಸುಟ್ಟು ಗಾಯಗಳಿಗೆ ಚಿಕಿತ್ಸೆ, ಅಪಘಾತದಲ್ಲಿ ಕೈ ಕಾಲು ತುಂಡಾದ್ರೆ ಮರುಜೋಡಣೆ, ಕ್ಯಾನ್ಸರ್ ಸರ್ಜರಿ, ಕಾಸ್ಮೆಟಿಕ್ ಸರ್ಜರಿ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ, ಆರ್ಥೋಪೆಟಿಕ್ ಹ್ಯಾಂಡ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕೋಮಾಸ್ಟಿಯಾ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋ ಸರ್ಜರಿ, ಡಯಾಬೆಟಾಲಜಿಸ್ಟ್, ಮಾಸ್ಟರ್ ಹೆಲ್ತ್ ಚೆಕ್ಅಪ್ ಸೇರಿದಂತೆ ಲ್ಯಾಬ್ ಸೌಲಭ್ಯ, ಫಾರ್ಮಸಿ, ಎಕ್ಸ್ರೇ, ಒಪಿಡಿ, ಐಪಿಡಿ, ಐಸಿಯು, 2D ಇಕೋ ಲ್ಯಾಬೋರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, NGO ಕಾಲೋನಿ, ಸೌಭಾಗ್ಯ ಕಲ್ಯಾಣ ಮಂಟಪ ಹತ್ತಿರ, ಸೇಡಂ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9071117444 08472325918.